ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸಂಧಿಯ 17ನೇ ಹಾಗೂ 18ನೆಯ ಕವನ. ಕರೆಸಿದನು ದೀವರನ ಅನ್ಯಯಂ ಅರಸಿಯಾಗಲಿ ನಿನ್ನ ಮಗಳೇ ಅರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೇ ಅರಿದು ಸಲಿಸುವಡಿದನು ನೀ ಬರೀ ಈ ಅರಸುತನ ನಮಗೇಕೆನಲು ದೀವರನ ಮಾತಿಂಗೆ ಇಂತೆಂದನು ರಾಯ ಕೇಳೆಂದ. ಅಂದರೆ ದೇವವ್ರತನು ಹೇಳಿದನು ಈ ರೀತಿಯಾಗಿ ಅಂತ ಬರೋ ಕವನದಲ್ಲಿ ಬರುತ್ತೆ. ಇದರ ಕವನದ ಅರ್ಥ ಅಂದರೆ ಯೋಜನಾಗಂಧಿಯ ಸಾಕು ತಂದೆಯಾದ ದೀವರ ಅಂದರೆ ಬೆಸ್ತನನ್ನು ಕರೆಸಿ ನಿನ್ನ ಮಗಳು ನನ್ನ ತಂದೆಯ ರಾಣಿಯಾಗಲಿ ಎಂದನು. ಅವಳು ನಿನ್ನ ತಂದೆಯನ್ನು ಮದುವೆಯಾದರೆ ನನ್ನ ಮಗಳ ಮಕ್ಕಳು ರಾಜ್ಯವಾಳುವರೇ? ಇಲ್ಲ, ನನ್ನ ಮಗಳ ಮಕ್ಕಳಿಗೆ ರಾಜ್ಯತ್ವವನ್ನು ಕೊಡುವುದಾದರೆ ನೀನು ಹೇಳಿದ ಹಾಗೆ ಆಗಲಿ, ಇಲ್ಲದಿದ್ದರೆ ಅಧಿಕಾರವಿಲ್ಲದ ರಾಜರಾಗುವುದು ನಮಗೆ ಏಕೆ ಬೇಕು ಎಂದನು. ಆಗ ಭೀಷ್ಮನು ಹೀಗೆಂದನು ಅಂತ ಬರೋ ಕವನ. 18ನೇ ಕವನದಲ್ಲಿ ಆದರಿಲ್ಲಿಂ ಮೇಲೆ ನಾರ್ಯರಾದವರು ಭಾಗೀರಥಿಗೆ ಸರಿ. ಆದರಿಲ್ಲಿಂ ಅಂದರೆ ಆದರೆ ಇಲ್ಲಿಂದ ಇನ್ನು ಮೇಲೆ ನಾರ್ಯರಾದವರು ಭಾಗೀರಥಿಗೆ ಸರಿ. ಮೇದಿನಿಯ ಸಲಿಸುವೆನು ನಿನ್ನಯ ಮಗಳ ಮಕ್ಕಳಿಗೆ ಈ ದಿವಿ ಜರಿ ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷ್ಯಂ ಹೋಗೆಂದ ದಯಾಂಬುದಿ ನಗುತ್ತಾ ನಿನ್ನಯ ಮಗಳ ಕರೆಸೆಂದ. ಅಂದರೆ ಪೂರ್ಣ ಕವನ ಓದ್ತೀನಿ ಮತ್ತೊಮ್ಮೆ. ಆದರಿಲ್ಲಿಂ ಮೇಲೆ ಇನ್ನು ಮೇಲೆ ನಾರ್ಯರಾದವರು ಭಾಗೀರಥಿಗೆ ಸರಿ. ಮೇದನಿಯ ಸಲ್ಲಿಸುವೆನು ನಿನ್ನೆಯ ಮಗಳ ಮಕ್ಕಳಿಗೆ ಈ ದಿವಿಜರಿ ಹರಿಹರ ಬ್ರಹ್ಮಾದಿಂ ದೇವರ ಸಾಕ್ಷ್ಯಂ ಹೋಗುಂದ ದಾಯಾಂಬುದಿ ನಗುತ್ತಾ ನಿನ್ನೆಯ ಮಗಳ ಕರೆಸೆಂದ. ಅಂದರೆ ಹಾಗಾದರೆ ಇನ್ನು ಮುಂದೆ ಎಲ್ಲ ಸ್ತ್ರೀಯರು ನನ್ನ ತಾಯಿಯಂತೆ ಗಂಗಾದೇವಿಯಂತೆ ನಿನ್ನ ಮಗಳ ಮಕ್ಕಳಿಗೆ ಈ ಭೂಮಿಯ ಒಡೆತನವನ್ನು ಕೊಡುತ್ತೇನೆ. ಎಲ್ಲ ದೇವತೆಗಳು ಹರಹರ ಬ್ರಹ್ಮಾದಿಗಳು ನನ್ನ ಈ ಪ್ರತಿಜ್ಞೆಗೆ ಸಾಕ್ಷಿ ಎಂದು ಭಯಂಕರ ಪ್ರತಿಜ್ಞೆಯನ್ನು ದೇವವ್ರತನು ಮಾಡಿದ. ಅಂದಿನಿಂದ ಆತನಿಗೆ ಭೀಷ್ಮನೆಂದು ಹೆಸರು. ಇನ್ನು ನಿನ್ನ ಮಗಳನ್ನು ಕರೆಸು ಎಂದನು. ಧನ್ಯವಾದಗಳು.